1 minute ಮರ್ಡರ್ ಯೋಗೇಶ್ ಗೌಡ ಕೇಸ್ ಫೈಲ್ಸ್ ಸುಪಾರಿ ಹಂತಕರಿಂದ ಒಂದೇ ಒಂದು ನಿಮಿಷದಲ್ಲಿ ಯೋಗೇಶ್ ಗೌಡ ಮರ್ಡರ್ ಪ್ಲಾನ್ ಮಾಡಲಾಗಿದೆ. 2016ರ ಜೂನ್ 15ರ ಬುಧವಾರ ಬೆಳಗ್ಗೆ ಯೋಗೇಶ್ ಗೌಡ ಕೊಲೆಗೆ ಸಂಚನ್ನ ರೂಪಿಸಿ 1 ನಿಮಿಷದಲ್ಲಿ ಕೊಲೆ ಮಾಡಲಾಗಿದೆ. 1 minute ಮರ್ಡರ್ ಯೋಗೇಶ್ ಗೌಡ ಕೇಸ್ ಫೈಲ್ಸ್ ಸುಪಾರಿ ಹಂತಕರಿಂದ ಒಂದೇ ಒಂದು ನಿಮಿಷದಲ್ಲಿ ಯೋಗೇಶ್ ಗೌಡ ಮರ್ಡರ್ಗೆ ಪ್ಲಾನ್ ಮಾಡಿರುವಂತೆ 2016 ಜೂನ್ 15ರ ಬುಧವಾರ ಬೆಳಗ್ಗೆ ಯೋಗೇಶ್ ಗೌಡ ಬರ್ಬರ ಹತ್ಯೆಯಾಗುತ್ತೆ. ಬೆಳಗ್ಗೆ 7:36ರಿಂದ 7:37ರಲ್ಲಿ 1 ನಿಮಿಷದ ಅವಧಿಯಲ್ಲಿ ಅಂದ್ರೆ ಒಂದೇ ಒಂದು ನಿಮಿಷದಲ್ಲಿ ಫಿನಿಶ್ ಮಾಡಿದ್ದಾರೆ, ಮರ್ಡರ್ ಮಾಡಿ ಹಾಕ್ಬಿಟ್ಟಿದ್ದಾರೆ. 5 ಕೊಲೆಗಾರರು ಸುಮಾರು 36 ಬಾರಿ ಮಾರಕಾಸ್ತ್ರಗಳಿಂದ ಇರಿದು ಕೊಲೆ ಮಾಡಿದ್ದಾರೆ. ಕೊಲೆಯಾದ 2 ದಿನದಲ್ಲಿ ಕೆಲ ಫಿಕ್ಸ್ ಆರೋಪಿಗಳನ್ನ ಬಂಧಿಸಿ ಹೈ ಡ್ರಾಮಾ ಕೂಡ ಮಾಡಲಾಗುತ್ತೆ. ಸಿಬಿಐ ತನಿಖೆಯಲ್ಲೇ ಬಯಲಾಗಿದ್ದು ಧಾರವಾಡ ಉಪನಗರ ಪೊಲೀಸರ ಹೈ ಡ್ರಾಮಾ. ಹಾಗಾಗಿ ವಿನಯ್ ಕುಲಕರ್ಣಿ ಸೇರಿ ಪೊಲೀಸ್ ಅಧಿಕಾರಿಗಳು ಸಿಬಿಐನಿಂದ ಲಾಕ್ ಆಗಿದ್ದಾರೆ. ಮಚ್ಚು ಲಾಂಗ್ಗಳನ್ನ ಬಳಸಿಕೊಂಡು ಬರ್ಬರವಾಗಿ ಹತ್ಯೆಗೈದಿದ್ದಾರೆ. 36 ಬಾರಿ ಮಾರಕಾಸ್ತ್ರಗಳಿಂದ ಇರಿದು ಕೊಂದಿರ್ತಾರೆ. ಕೊಲೆಗಾರರ ಗ್ಯಾಂಗ್. ಯೋಗೇಶ್ ಗೌಡ ಕೇಸ್ ಫೈಲ್ಸ್ ಬಗ್ಗೆ ಇದೀಗ ಅಶ್ವವೇಗ ಕಂಪ್ಲೀಟ್ ಆದಂತಹ ಎಕ್ಸ್ಕ್ಲೂಸಿವ್ ಆದಂತಹ ಇತಿಹಾಸ ವರದಿ, ರಣರೋಚಕ ಮರ್ಡರ್ ಮಿಸ್ಟರಿಯ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 1 minute ಮರ್ಡರ್ ಯೋಗೇಶ್ ಗೌಡ ಕೇಸ್ ಫೈಲ್ಸ್ ಆಗಿರುವಂಥದ್ದು. ಸುಪಾರಿ ಹಂತಕರಿಂದ ಒಂದೇ ಒಂದು ನಿಮಿಷದಲ್ಲಿ ಯೋಗೇಶ್ ಗೌಡ ಮರ್ಡರ್ ಮಾಡಲಾಗತ್ತೆ. ಪ್ರೀ ಪ್ಲಾನಿಂಗ್ ಅನ್ನ ಮಾಡಿಬಿಟ್ಟು 2016ರ ಜೂನ್ 15 ಬುಧವಾರ ಬೆಳಗ್ಗೆ ಮಾಡಿರುವಂತಹ ಬರ್ಬರ ಕೊಲೆ. ಬೆಳಗ್ಗೆ 7:36 ಇಂದ 7:37 ಈ 1 ನಿಮಿಷದ ಅವಧಿಯಲ್ಲಿ ಓನ್ಲಿ 1 minute ಅಲ್ಲಿ ಯೋಗೇಶ್ ಗೌಡನ ಫಿನಿಶ್ ಮಾಡಲಾಗುತ್ತೆ. 5 ಕೊಲೆಗಾರರು ಸೇರಿ 36 ಬಾರಿ ಮಾರಕಾಸ್ತ್ರಗಳಿಂದ ಚುಚ್ಚಿ ಕೊಲೆಗೈದಿರ್ತಾರೆ ಹಂತಕರು. ಕೊಲೆಯಾದ 2 ದಿನದಲ್ಲಿ ಓನ್ಲಿ 2 days ಅಲ್ಲಿ ಕೆಲ ಫಿಕ್ಸ್ ಆರೋಪಿಗಳನ್ನ ಬಂಧಿಸಿ ಹೈ ಡ್ರಾಮಾನೇ ನಡೆದು ಹೋಗುತ್ತೆ. ಇವರೇ ಆರೋಪಿಗಳು ಅಂತ ಹೇಳ್ಬಿಟ್ಟು. ಬಟ್ ಸಿಬಿಐ ತನಿಖೆಯಲ್ಲಿ ಕಂಪ್ಲೀಟ್ ಆದಂತಹ ಇಂಚಿಂಚು ಮಾಹಿತಿ ಬಟಾಬೈಲಾಗುತ್ತೆ. ಧಾರವಾಡ ಉಪನಗರ ಪೊಲೀಸರ ಹೈ ಡ್ರಾಮಾ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಸಾಕ್ಷಿ ನಾಶ, ಮಂತ್ರಿ ಸಿನಿಮಾ, ಯೋಗೇಶ್ ಗೌಡ ಕೇಸ್ ಫೈಲ್ಸ್. ಸಿನಿಮೀಯ ಶೈಲಿಯಲ್ಲಿ ಸಾಕ್ಷಿಗಳ ಬಾಯಿ ಮುಚ್ಚಿಸ್ತಾ ಇದ್ರಂತೆ ಅಂದಿನ ಸಚಿವ ವಿನಯ್. ರಾಜಕೀಯ ಸೇಡ್ನಿಂದಲೇ ಯೋಗೇಶ್ ಗೌಡ ಮರ್ಡರ್ ಮಾಡಲಾಗಿರುವಂತೆ. ಸಾಕ್ಷಿ ನಾಶ, ಮಂತ್ರಿ ಸಿನಿಮಾ, ಯೋಗೇಶ್ ಗೌಡ ಕೇಸ್ ಫೈಲ್ಸ್. ಸಿನಿಮೀಯ ಶೈಲಿನಲ್ಲಿ ಸಾಕ್ಷಿಗಳ ಬಾಯಿ ಮುಚ್ಚಿಸ್ತಾ ಇದ್ರಂತೆ ಅಂದಿನ ಸಚಿವ ವಿನಯ್. ರಾಜಕೀಯ ಸೇಡ್ನಿಂದಲೇ ಯೋಗೇಶ್ ಗೌಡ ಮರ್ಡರ್ ಅಂತಲೇ ಸಿಬಿಐ ತನಿಖೆ ಆಗಿರುವಂತೆ. ವಿನಯ್ ಕುಲಕರ್ಣಿ ಪ್ರಭಾವ ವಲಯಕ್ಕೆ ಗಾಳ ಹಾಕಿ ತನಿಖೆ ನಡೆಸ್ತಾ ಇದ್ದಂತಹ ಸಿಬಿಐ ಟೀಮ್ ಯೋಗೇಶ್ ಗೌಡ ಬಿಜೆಪಿಯಿಂದ ಜಿಲ್ಲಾ ಪಂಚಾಯತ್ ಸದಸ್ಯ ಆಗ್ತಲೇ ವಿನಯ್ ಸೇಡು ಶುರುವಾಗಿರುತ್ತೆ. ವಿಕೆ ಬ್ರದರ್ಸ್ ಅಂದ್ರೆ ಸೋದರ ವಿನಯ್ ಕುಲಕರ್ಣಿ ಜೊತೆ ಸೇರಿ ವಿನಯ್ ಸಂಚನ್ನ ರೂಪಿಸಿರ್ತಾರಾ? ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿ ಆಗಿರ್ತಾರೆ ವಿನಯ್ ಕುಲಕರ್ಣಿ. ಕೊಲೆ ಕೇಸ್ ತನಿಖೆ ಹಳ್ಳ ಹಿಡಿಯೋದಕ್ಕೆ ಪೊಲೀಸರು ಸಾಕ್ಷಿಗಳನ್ನ ಬಳಸಿದ್ರಂತೆ ವಿನಯ್. ಯೋಗೇಶ್ ಗೌಡ ಅಣ್ಣ ಗುರುನಾಥ್ ಗೌಡ ಬಾಯಿ ಮುಚ್ಚೋದಕ್ಕೆ ಕುಲಕರ್ಣಿ ಸರ್ಕಸ್ ಮಾಡಿದ್ದಾರೆ. ಗುರುನಾಥ್ ಒಪ್ಪದಿದ್ದಾಗ ಕಂಟ್ರಿ ಪಿಸ್ತೂಲ್ ಆತನ ಮನೆಯಲ್ಲಿದ್ದ ಆ ರೀತಿಯಾಗಿ ಹೇಳಿ ಬೆದರಿಕೆಯನ್ನ ಹಾಕಿ ಡ್ರಾಮಾ ಮಾಡಿದ್ದಾರೆ. ಸಾಕ್ಷ್ಯ ನಾಶ ಮಾಡೋದಕ್ಕೆ ಯತ್ನಿಸಿದವರನ್ನ ಗುರೆಲ್ಲ ಮಾಡಿದಾಗ ಸಿಬಿಐಗೆ ಸತ್ಯ ಬಟಾಬಯ. ಸಾಕ್ಷಿಗಳು ಸತ್ಯ ಹೇಳ್ದಂತೆ ಟ್ರೈನಿಂಗ್ ಕೊಡೋದಕ್ಕೆ ಕೆಲವು ತಜ್ಞರನ್ನು ಕೂಡ ಬಿಟ್ಟಿದ್ರಂತೆ ವಿನಯ್. ಯಾರು ಯಾವಾಗ ಏನ್ ಕೇಳಿದ್ರು ಕೂಡ ನಮಗೆ ಗೊತ್ತಿಲ್ಲ, ನಾವು ನೋಡಿಲ್ಲ ಅಂತಿದ್ರಂತೆ. ಆ ರೇಂಜ್ಗೆ ಎಲ್ಲರನ್ನೂ ಕೂಡ ಪ್ರಿಪೇರ್ ಮಾಡಿರ್ತಾರೆ. ಧಾರವಾಡದಲ್ಲಿ ತಮ್ಮ ಡೈರಿಯಲ್ಲಿಯೇ ಕುಳಿತು ಕೇಸ್ ಡೀಲ್ ಮಾಡ್ತಾ ಇದ್ರಂತೆ ವಿನಯ್. ಸಾಕ್ಷಿಗಳನ್ನ ಧಾರವಾಡ ರೆಸಾರ್ಟ್ಸ್ ಹಾಗೆ ಗೋವಾದಲ್ಲಿಯೂ ಕೂಡ ಪಕ್ಕಾ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸಿಬಿಐ ಬಿಸಿ ಮುಟ್ಟಿಸಿದಾಗ ಬಯಲಾಗಿದೆ ಸಾಕ್ಷಿಗಳೆಲ್ಲವೂ ಕೂಡ. ಪೊಲೀಸ್ ಸಂಚುಕೋರರ ಬಣ್ಣ, ಯೋಗೇಶ್ ಗೌಡ ಕೇಸ್ ಫೈಲ್ಸ್. ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಇದು.
ಯಾವ ರೀತಿಯಾಗಿ ವಿನಯ್ ತಮ್ಮ ಡೈರಿಯಲ್ಲಿಯೇ ಕೂತು ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಪ್ರೀ ಪ್ಲಾನಿಂಗ್ ಮಾಡಿದ್ದಾರೆ. ಸಾಕ್ಷಿ ನಾಶದ ಪ್ಲಾನಿಂಗ್. ಯಾರು ಏನೇ ಕೇಳಿದ್ರು ಕೂಡ ನಾವೇನು ನೋಡಿಲ್ಲ, ನಮ್ಗೇನು ಗೊತ್ತಿಲ್ಲ, ಇಷ್ಟಷ್ಟೇ ನಿಮ್ಮ ಉತ್ತರ ಆಗಿರಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನು ಕೂಡ ಟ್ರೈನಿಂಗ್ ಕೊಟ್ಟು ಪ್ರಿಪೇರ್ ಮಾಡಿರ್ತಾರೆ ಸಾಕ್ಷಿಗಳನ್ನ.